ವೃತ್ತಿ ಬದುಕಿನ ನಿವೃತ್ತಿಯ ಕೊನೆಯ ದಿನವಾಗಿತ್ತು. ನಿನ್ನೆ ಕೊನೆಯ ದಿನದ ಕರ್ತವ್ಯವನ್ನ ಮುಗಿಸಿ ಇನ್ನೇನು ರಿಟೈರ್ಡ್ ಲೈಫ್ ಅನ್ನ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದವರಿಗೆ ಒಂದು ಶಾಕ್ ಕಾದಿತ್ತು. ಏನಪ್ಪಾ ಅದು ನೋಡ್ತಾ ಹೋಗೋಣ. ಆರ್ಟಿಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ನಿವೃತ್ತಿ ದಿನವೇ ಲೋಕಾಯುಕ್ತರ ಬಲೆಗೆ. ಆರ್ಟಿಒ ಅಧಿಕಾರಿಗೆ ಲೋಕಾಯುಕ್ತ ಶಾಕ್. ಹೌದು, ತಪ್ಪು ಮಾಡಿದ್ರೆ ಕಾಲ ಯಾವತ್ತೂ ಬಿಡೋದಿಲ್ಲ ಅನ್ನೋ ಹಾಗೆ ನಿವೃತ್ತಿಯ ಕೊನೆಯ ದಿನವೇ ಆರ್ಟಿಒ ಅಧಿಕಾರಿಯ ಭ್ರಷ್ಟಾಚಾರ ಬಯಲಾಗಿದೆ. ನಿನ್ನೆ ನಿವೃತ್ತಿ ಹೊಂದಬೇಕಿದ್ದ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ರಾಮನಗರ ಆರ್ಟಿಒ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ಲೋಕ ಟೀಮ್ ಹಲವು ದಾಖಲೆಗಳನ್ನ ವಶಪಡಿಸಿಕೊಂಡು ಮೂವರನ್ನ ಬಂಧಿಸಿದ್ದಾರೆ. ರಾಮನಗರ ಆರ್ಟಿಒ ಶಿವಕುಮಾರ್, ಎಫ್ಡಿಎ ರಚಿತ್ ರಾಜ್ ಹಾಗೂ ಬ್ರೋಕರ್ ಸತೀಶ್ ಎಂಬ ಮೂವರನ್ನು ವಶಕ್ಕೆ ಪಡೆದು ಅವರ ಮನೆಗಳ ಮೇಲೂ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಹಳೆ ಟ್ರ್ಯಾಕ್ಟರ್ಗಳಿಗೆ ಹೊಸ ದಾಖಲೆ ಸೃಷ್ಟಿಸಿ ವಂಚನೆ. ಭ್ರಷ್ಟ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ. ಕಳೆದ 2 ವರ್ಷಗಳಿಂದ ರಾಮನಗರದ ಆರ್ಟಿಒ ಕಚೇರಿಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಿವಕುಮಾರ್ ಕಚೇರಿಯ ಎಫ್ಡಿಎ ಹಾಗೂ ಬ್ರೋಕರ್ ಜೊತೆ ಸೇರಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಹಳೆ ಟ್ರ್ಯಾಕ್ಟರ್ಗಳಿಗೆ ಹೊಸ ದಾಖಲೆ ಸೃಷ್ಟಿ ಮಾಡೋದು, ಹಳೆ ಟ್ರ್ಯಾಕ್ಟರ್ಗಳಿಗೆ ಬೋನೋಫೈಡ್ ಪ್ರಮಾಣ ಪತ್ರ ನೀಡುವುದು, ಜೊತೆಗೆ ಸೀಸ್ ಮಾಡಿರೋ ವಾಹನಗಳಿಗೆ ಹೊಸ ದಾಖಲೆ ಸೃಷ್ಟಿ ಮಾಡಿ ಬ್ರೋಕರ್ ಮೂಲಕ ಮಾರಾಟ ಮಾಡಿರೋದು ಲೋಕಾಯುಕ್ತ ಪರಿಶೀಲನೆಯಲ್ಲಿ ಬೆಳಕಿಗೆ ಬಂದಿದೆ. 2000 ಟ್ರ್ಯಾಕ್ಟರ್ಗಳಿಗೆ ಹೊಸ ದಾಖಲೆ ಸೃಷ್ಟಿ. ಅಬ್ಬಬ್ಬಾ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 2000 ಹಳೆ ಟ್ರ್ಯಾಕ್ಟರ್ಗಳಿಗೆ ಹೊಸ ದಾಖಲೆ ಸೃಷ್ಟಿ ಮಾಡಿರೋದು ಬೆಳಕಿಗೆ ಬಂದಿದ್ದು, ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಈ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ವಂಶಿ ಕೃಷ್ಣ ಹಾಗೂ ಡಿವೈಎಸ್ಪಿ ಸುಧೀಂದ್ರ ನೇತೃತ್ವದಲ್ಲಿ ದಾಳಿ ಮಾಡಿದ ಅಧಿಕಾರಿಗಳು ಮೂವರನ್ನು ಬಂಧಿಸಿ ಹಲವು ಕಡತಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇನ್ನೂ ಪರಿಶೀಲನೆ ಮುಂದುವರೆಸಿರೋ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಮತ್ತಷ್ಟು ಮಂದಿಗೆ ಬಲೆ ಬೀಸಿದೆ. ಒಟ್ಟಾರೆ ನಿವೃತ್ತಿಯ ಕೊನೆಯ ದಿನ ಆರ್ಟಿಒ ಅಧಿಕಾರಿಯ ಭ್ರಷ್ಟಾಚಾರ ಬೆಳಕಿಗೆ ಬಂದಿರೋದು ತಪ್ಪು ಮಾಡಿದವರಿಗೆ ಕಾಲವೇ ಶಿಕ್ಷೆ ನೀಡುತ್ತೆ ಎಂಬ ಉದಾಹರಣೆಯಂತಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.